ಗೆಳೆಯರು ರವಿ ಸರ್ ಆಗಿರ್ಲಿ ಮತ್ತೆ ಲಿಖಿತ್ ಆಗಿರ್ಲಿ ಗೆಳೆಯರು ಅಂತ ಹೇಳ್ತಾ ಇಲ್ಲ. ಬಟ್ ನಿಜವಾಗ್ಲೂ ಸ್ಟಾರ್ಟ್ ಆಗಿದೆ ಗೊತ್ತಾಗಿಲ್ಲ, ಸಿನಿಮಾ ಎಂಡ್ ಆಗಿದ್ದು ಗೊತ್ತಾಗಿಲ್ಲ. ಒಂದು ಒಳ್ಳೆ ಸಿನಿಮಾ. ಪ್ರತಿ ಸತಿ ಕನ್ನಡ ಸಿನಿಮಾ ನೋಡಿ ಒಂದು ಎಕ್ಸ್ಪೆರಿಮೆಂಟ್ ಸಿನಿಮಾ ಅಂತ ಅಂತೀವಿ, ಮಲಯಾಳಂ ಸಿನಿಮಾ ಅಲ್ಲಿ ಇಲ್ಲಿ ಎಲ್ಲ. ನಿಜವಾಗ್ಲೂ ಸ್ಟಾರ್ಟಿಂಗ್ ಫ್ರೇಮ್ ಸ್ಟಾರ್ಟ್ ಆದರೆ ಎಂಡ್ ಫ್ರೇಮ್ವರೆಗೂ ಒಂದು ಥ್ರಿಲ್ಲಿಂಗ್ ಎಲಿಮೆಂಟ್ಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಆಸ್ ಅ ಡೈರೆಕ್ಟರ್ ಆಗಿ ಇವ್ರು ಗೆದ್ದಿದ್ದಾರೆ. ಇವ್ರ ಆಕ್ಟಿಂಗ್ ಬಗ್ಗೆ ನಾನು ನಿಜವಾಗ್ಲೂ ಮಾತಾಡಬೇಕು. ಸ್ಟಾರ್ಟಿಂಗ್ ಫ್ರೇಮ್ ಇಂದ ಎಂಡ್ ಫ್ರೇಮ್ವರೆಗೂ ನಿಜವಾಗ್ಲೂ ಒಂದು ಒಳ್ಳೆ ನಟ, ಅದ್ಭುತ ನಟ ಅಂತ ನಿಜವಾಗ್ಲೂ ಯಾವ್ದಾದ್ರು ಒಂದು ಪ್ರಶಸ್ತಿಗಳನ್ನ ನಾನು ಕೊಟ್ಟಿದ್ದಿದ್ರೆ ನಾನು ಕೊಡ್ತಾ ಇದ್ದೆ ಅವ್ರಿಗೆ. ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಜೊತೆಯಲ್ಲಿ ಪ್ರತಿ ಪಾತ್ರಧಾರಿಗಳೇನು ವರ್ಧನ್ ಆಗಿರ್ಬೋದು, ಯಶ್ ಶೆಟ್ಟಿ ಮತ್ತೆ ವಜ್ರಾಂಗ್ ಕಂಪ್ಲೀಟ್ ಎಲ್ಲರದು ಒಂದು ಟೀಮ್. ಮತ್ತೆ ಅಶ್ವಿನ್ ಹಾಸನ್ ಅವರು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇಡೀ ಸಿನಿಮಾದಲ್ಲಿ. ಡ್ಯೂರೇಷನ್ ಕಮ್ಮಿ ಇದೆ ಬಂದು, ಮತ್ತೆ 1 hour 34 minutes ಇದೆ. 1 second ಕೂಡ ಎಲ್ಲೂ ಬೋರ್ ಆಗಲ್ಲ. ಆಕ್ಚುಲಿ ಸಿನಿಮಾ ಹೆಂಗ್ ಹೋಗ್ತದೆ ಅಂತ ನೋಡೋಷ್ಟರಲ್ಲಿ ನಿಮ್ಗೆ ಕ್ಲೂನೇ ಕೊಡಲ್ಲ, ಅಷ್ಟು ಬೇಗ ಮುಗಿಸ್ತಾರೆ ಸಿನಿಮಾನ. ಸೊ ಕಮ್ಮಿ ಸ್ಕ್ರೀನ್ಗಳಲ್ಲಿ ನೆಕ್ಸ್ಟ್ ವಾರದಿಂದ ಇರುತ್ತಂತೆ. ಜನಗಳು ಕಮ್ಮಿ ಸ್ಕ್ರೀನ್ ಇದ್ದಾಗಲೂ ಕೂಡ ಜನ ನೋಡಿ ಹಿಟ್ ಆಗಿರೋ ಸುಮಾರು ನಿದರ್ಶನಗಳಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಪ್ರಸನ್ನದಲ್ಲಿದೆ ಶೋ. ದಯವಿಟ್ಟು ಪ್ರತಿಯೊಬ್ಬರು ಬಂದು ನೋಡಿ. ಒಂದು ಟಿಕೆಟ್ ನೀವೇನು ನೋಡ್ತಿರಲ್ಲ, ಅದು ಇವ್ರು ಬಂದು ಎಂಕರೇಜ್ಮೆಂಟ್. ಫಸ್ಟ್ ಸಿನಿಮಾ ಇವ್ರದ್ದು. ಅಂಡ್ ಇವರು ಒಂದಿಷ್ಟು ಸಿನಿಮಾಗಳು ಮಾಡಿದ್ರು, ಬಟ್ ಇದರಲ್ಲಿ ಬಂದು ಕಂಪ್ಲೀಟ್ ಸ್ಟಾರ್ಟ್ ಟು ಎಂಡ್ವರೆಗೂ ಒಂದು ಪರಕಾಯ ಪ್ರವೇಶ ಅಂತಾನೆ ಹೇಳ್ಬೋದು. ತುಂಬಾ ಅಪ್ರಿಷಿಯೇಟ್ ಮಾಡ್ಬೇಕು ಎಲ್ಲರೂ. ಒಂದು ಇವ್ರಿಗೆ ಬಂದು ನೋಡಿದ್ರೆ ಅದಕ್ಕೊಂದು ಗೌರವ ಕೊಟ್ಟಂಗೆ. ಪ್ರತಿಯೊಬ್ಬರು ನೋಡ್ರಿ. ರೂಮ್ ಬಾಯ್ ಒಂದು ಒಳ್ಳೆ ಸಿನಿಮಾ ಕನ್ನಡಕ್ಕೆ, ದಯವಿಟ್ಟು ಎಲ್ಲರೂ ನೋಡಿ. ಥ್ಯಾಂಕ್ ಯು. ನಮಸ್ತೆ, ನಾನು ಕಾರ್ತಿಕ್ ವಾರಿ. ರೂಮ್ ಬಾಯ್ ಪಕ್ಕ ಶೋರ್ ಶಾರ್ಟ್ ಏನು ಅಂದರೆ ಇಟ್ಸ್ ಬ್ರಿಲಿಯಂಟ್ ಸ್ಕ್ರೀನ್ ಪ್ಲೇ ಸಬ್ಜೆಕ್ಟು. ಮತ್ತು ಆ ಕ್ಲೈಮ್ಯಾಕ್ಸ್ ಅಂತೂ 100% ಕಂಡುಹಿಡಿಯೋಕ್ಕಾಗಲ್ಲ. ಆ ಥರ ಕ್ಲೈಮ್ಯಾಕ್ಸು. ಮತ್ತು ಹೀರೋ ಸರ್ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಸರ್. ನಮ್ಮ ಡೈರೆಕ್ಟ್ರು ರವಿ ನಾಗರದಿನಿ ಎಕ್ಸ್ಟ್ರಾರ್ಡಿನರಿ ಮಾಡಿದ್ದಾರೆ ಸರ್. ಐ ಥಿಂಕ್ ಇದಾದಮೇಲೆ ಮೋಸ್ಟ್ ವಾಂಟೆಡ್ ಡೈರೆಕ್ಟರ್ ಲಿಸ್ಟಿಗೂ ಬರ್ಬೋದು. ಆ್ಯಂಡ್ ದಯವಿಟ್ಟು ಯಾರ್ಯಾರು ರೂಮ್ ಬಾಯ್ ಫಿಲಮ್ ನೋಡಿಲ್ಲ, ಒಂದು ಒಳ್ಳೆ ಸ್ಕ್ರೀನ್ ಪ್ಲೇ, ಬ್ರಿಲಿಯಂಟ್ ಸ್ಕ್ರೀನ್ ಪ್ಲೇ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಕ್ಲೈಮ್ಯಾಕ್ಸ್ ನೋಡಬೇಕು ಅಂದರೆ ನಿಮ್ಮ ನಿಯರ್ ಥಿಯೇಟರ್ಸ್ಗೆ ಪ್ಲೀಸ್ ವಿಸಿಟ್ ಆ್ಯಂಡ್ ಪ್ಲೀಸ್ ವಾಚ್ ದ ರೂಮ್ ಬಾಯ್. ಥ್ಯಾಂಕ್ ಯು ಬ್ರೋ. ಸೌಂಡ್ ಓಕೆ? ಚೂರು ಜಾಸ್ತಿ ಜೋರ ಮಾಡಿ. ಓಕೆ. ಮೈಕ್ ರೂಮ್ ಬಾಯ್ ಸಿನಿಮಾ ನೋಡಿದೆ. ಇದೊಂಥರ ತುಂಬ ಡಿಫ್ರೆಂಟ್ ಆಗಿದೆ. ಹೊಸ ಪ್ರಯತ್ನ ತುಂಬ ಚೆನ್ನಾಗಿದೆ. ಇದರಲ್ಲಿ ಹೀರೋ ಈ ಥರ ರೆಗ್ಯುಲರ್ ಫಾರ್ಮ್ಯಾಟ್ ನೋಡಿ ಬೇಜಾರಾಗಿರೋರಿಗೆ ಒಂದು ಡಿಫ್ರೆಂಟ್ ಥರ ಏನಾದರೂ ಸಿನಿಮಾ ನೋಡಬೇಕು. ಅದನ್ನು ಡಿಫ್ರೆಂಟಾಗಿ ಎಲ್ಲ ಕೇಳ್ತಾ ಇರ್ತೀವಿ ನಾವು ಡೈಲಿ. ಹೊಸದಾಗಿ ಮಾಡಲ್ಲ, ಇದೇ ಥರ ಮಾಡ್ತಾರೆ, ಇದು ಅಂತ ಹೇಳ್ತಾ ಇರ್ತೀವಿ. ಈ ಥರ ಮಾಡಿರೋವಾಗ ಎಂಕರೇಜ್ ಮಾಡಿದರೆ ಈ ಥರ ಸಿನಿಮಾಗಳು ಇನ್ನೂ ಒಳ್ಳೆ ಚೆನ್ನಾಗಿ ಬರ್ತಾಯಿದೆ. ನಿಜವಾಗ್ಲೂ ರೀಸೆಂಟಾಗಿ ಸೂ ಫ್ರಮ್ ಸೋ ಅಂತ ಒಂದು ಒಳ್ಳೆ ಹಿಟ್ ಆಗಿದೆ. ಡಿಫ್ರೆಂಟಾಗಿ ಬಂದಿದೆ. ಬಟ್ ಇದೂ ಚೆನ್ನಾಗಿದೆ. ಬಟ್ ಜನಕ್ಕೆ ತಲುಪಿದ್ರೆ ಮಾತ್ರ ತುಂಬ ಚೆನ್ನಾಗಿ ನೋಡ್ತಾರೆ. ಬಟ್ ಇವರು ಹೀರೋ ಅಂತ ಹೇಳೋಕ್ಕಾಗಲ್ಲ, ಲಿಖಿತ್ ಸೂರ್ಯ ಅವರು ವಿಲನ್ ಅಂತ ಹೇಳೋಕ್ಕಾಗಲ್ಲ ಈ ಸಿನಿಮಾದಲ್ಲಿ. ಸೈಕೋ ಅಂತ ನಾವು ನೋಡ್ತಾ ಇದ್ದೀವಿ, ಸೈಕೋ ಅಂತಲೂ ಹೇಳೋಕ್ಕಾಗಲ್ಲ. ಒಂದು ಡಿಫ್ರೆಂಟಾಗಿ ಮಾಡಿದ್ದಾರೆ. ನಮಗಂತೂ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಆರ್ಟಿಸ್ಟ್, ಒಂದು ಒಳ್ಳೆ ಹೀರೋ ಸಿಕ್ಕಿದ್ದಾರೆ ಅಂತ ನಾನು ಅನ್ಕೊತಾ ಇದ್ದೆ. ಥ್ಯಾಂಕ್ ಯು. ತುಂಬ ನಿಜವಾಗ್ಲೂ ಪರ್ಫಾರ್ಮೆನ್ಸ್ ನಿಜವಾಗ್ಲೂ ಚೆನ್ನಾಗಿದೆ. ನಾವು ತಮಿಳಲ್ಲಿ ನೋಡ್ತೀವಿ, ಕೆಲವರು ಕಮಲಾಸ್ ಸರ್ ಮಾಡ್ತಾರೆ, ಮತ್ತು ಇವರು ವಿಕ್ರಮ್ ಸರ್ ಮಾಡ್ತಾರೆ. ತೆಲುಗಲ್ಲಿ ಸ್ವಲ್ಪ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇರ್ತಾರೆ. ಅದಕ್ಕೆ ಮೀರಿ ಇಲ್ಲಿ ಕನ್ನಡದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಎಲ್ಲರೂ ನೋಡಿ ಈ ಕಣ್ಣನ್ನು ಆಸ್ವಾದಿಸಿ ಇಂಥ ಸಿನಿಮಾಗಳು ಇನ್ನೂ ಬರಬೇಕಂತ ಅಂದ್ಕೊತಿದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ನಾನು ಓಂ ಶಿವಂ ಚಿತ್ರದ ನಿರ್ಮಾಪಕ. ನಮ್ಮ ಸ್ನೇಹಿತರು ವರ್ಧನ್ ಸರ್ ಬಂದು ಈ ಸಿನಿಮಾ ನೋಡಬೇಕಾಗಿದ್ದು ಬಂದು ನೋಡಿದ್ರೆ ತುಂಬ ಚೆನ್ನಾಗಿದೆ ಕಂಟೆಂಟು. ಬಟ್ ಏನಂದರೆ ಒಬ್ಬನ ಜೀವನದಲ್ಲಿ ಅವ್ನಿಗೆ ಏನೋ ಒಂದು ಆಸೆ ಇಟ್ಕೊಂಡು ಬರ್ತಾನೆ. ಆ ಆಸೆ ಅವ್ನಿಗೆ ನೆರವೇರದೆ ಹೋದರೆ ಯಾವ ಥರ ಆಗ್ತಾರೆ ಅನ್ನೋದು ತುಂಬ ಚೆನ್ನಾಗಿದೆ. ಹೊಸ ಸಿನಿಮಾಗಳು ತುಂಬ ಬರ್ತಾಯಿದೆ. ಬಟ್ ಅದರಲ್ಲಿ ಈ ಕಂಟೆಂಟ್ ಮಾತ್ರ ತುಂಬ ಇಷ್ಟ ಆಯಿತು ನನಗೆ. ತುಂಬ ಚೆನ್ನಾಗಿದೆ. ಬಂದು ಎಲ್ಲರೂ ಹೊಸಬರಿಗೆ ಅವಕಾಶ ಕೊಡಿ, ಬಂದು ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ. ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸೊ ಸಿನಿಮಾ ನೋಡಿದಾಗ ಇದು ಕಂಟೆಂಟ್ ಯೂಶಲಿ ರಿಪೀಟೆಡ್ ಅಥವಾ ಏನೋ ಅನಿಸಿಲ್ಲ. ತುಂಬ ಸ್ಪೆಷಲ್ ಆಗಿತ್ತು. ಆ್ಯಂಡ್ ಡೈರೆಕ್ಷನ್ ಆಗಲಿ ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ದಯವಿಟ್ಟು ಕನ್ನಡ ನಮ್ಮದು September 5th ರಿಲೀಸ್ ಆಗಿತ್ತು. ರಿಲೀಸ್ ಎಷ್ಟು ಕಷ್ಟ ಇದೆಯೋ ಇವತ್ತು ಸಿನಿಮಾ ಉಳಿಸ್ಕೊಳ್ಳೋಕ್ಕೂ ಅಷ್ಟೇ ಕಷ್ಟ ಬೀಳ್ತಾ ಇದ್ದೀವಿ. ನೀವು ಆಡಿಯನ್ಸ್ ಬಂದು ಏನು ಕೈ ಹಿಡಿತೀರೋ ಹೊಸ ಪ್ರತಿಭೆಗಳು ಅಷ್ಟೇ ಅವಕಾಶ ಮಾಡಿಕೊಡ್ತೀವಿ. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿ ಕಳಿಸ್ತೀವಿ. ಥ್ಯಾಂಕ್ ಯು ಸರ್. ಅದು ನಿಮ್ಮ ಅಂಕುಶ್ ಏಕಲವ್ಯ ಮೇಡಮ್ ನಮಸ್ಕಾರಗಳು. ಇವತ್ತು ಪ್ರೀಮಿಯರ್ ಶೋ ಇತ್ತು. ಸೊ ರೂಮ್ ಬಾಯ್ ಸಿನಿಮಾ ತಂಡದಿಂದ ಮತ್ತು ನನ್ನ ಫೇವ್ರೆಟ್ ಡೈರೆಕ್ಟ್ರು ರವಿ ಸರ್ ಇವತ್ತು ಒಂದು ಸೆಲೆಬ್ರಿಟಿ ಶೋ ಮಾಡಿದರು. ತುಂಬ ಸೆಲೆಬ್ರಿಟೀಸ್ ಬಂದಿದ್ದಾರೆ.
ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾನ ಮಿಸ್ ಮಾಡ್ಕೋತಿದ್ದೆ ಅಂತ ನನಗನ್ನಿಸ್ತು. ಹಾನೆಸ್ಟ್ ಹೇಳ್ತಿದ್ದೀನಿ, ಇವತ್ತು ನಮ್ಮನ್ನು ಪ್ರೀಮಿಯರ್ ಶೋ ತೋರಿಸಿದರೆ ನಾವು ಮಾತಾಡಬೇಕು ಅಂತ ಹೇಳ್ತಿಲ್ಲ. ಎಕ್ಸ್ಟ್ರಾಡಿನರಿ ಮೇಕಿಂಗು, ಕಂಟೆಂಟು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಲಿಖಿತ್ ಸೂರ್ಯ ಅವರು ಲಿಖಿತ್ ಸೂರ್ಯ ಸರ್ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ್ಯಕ್ಚುಲಿ ಕಂಟೆಂಟ್ ಹೇಳ್ಬಿಟ್ರೆ ಮಜಾ ಇರಲ್ಲ. ಹಾನೆಸ್ಟ್ಲಿ ಹೇಳ್ತೀನಿ, ನೀವು ಕೊಟ್ಟು ದುಡ್ಡಿಗಂತೂ ಲಾಸ್ ಆಗಲ್ಲ. ತುಂಬ ಚೆನ್ನಾಗಿ ನನಗೆ ಹಾರ್ಟ್ಲಿ ಸಖತ್ ಎಂಜಾಯ್ ಮಾಡಿದೆ. ಮತ್ತು ಇದು ಥಿಯೇಟ್ರ್ಗಳಲ್ಲಿ ಆಡಿಯನ್ಸ್ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ಒಳ್ಳೆ ಕಂಟೆಂಟ್ ಇರೋ ಸಬ್ಜೆಕ್ಟು, ಸಖತ್ತಾಗಿ ಡೈರೆಕ್ಷನ್ ಮಾಡಿದ್ದಾರೆ ನಮ್ಮ ರವಿ ಸರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ BGM ನನಗೆ ಸಖತ್ ಇಷ್ಟ ಆಯಿತು. ಮತ್ತು ಒಳ್ಳೆ ಅಂದರೆ ಕ್ಯಾಮ್ರಾಗಳು ಅಂಥ ಕ್ಯಾಮ್ರಾ ಇಟ್ಕೊಂಡು ಇಂಥ ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡಿದ್ದೀನ, ಸಿನಿಮಾ ಮಾಡಿದ್ದನ್ನು ನೀವು ನೋಡಿದ್ದೀರಾ. ಆನೆಸ್ಟ್ಲಿ ಹೇಳ್ತೀನಿ, ಕಲಿಬೇಕು. CC ಕ್ಯಾಮ್ರಾ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ಒಂದು ಬಿಟ್ಕೊಡ್ತೀನಿ, ಏನಕ್ಕೆ ಅಂತ ಹೇಳಿದ್ರೆ ಹೆಂಗೆ ಮಾಡಿದ್ದಾರೆ ಅಂತ ಗೊತ್ತಾಗಬೇಕಲ್ಲ ಆಡಿಯನ್ಸ್ಗೆ. ಯಾಕೆ ಬರಬೇಕು ನಾವು ಸಿನಿಮಾ ಥಿಯೇಟ್ರಿಗೆ? ಇವತ್ತು ಇದೇ ಒಂದು ಸಿನಿಮಾ ಬೇರೆ ಲ್ಯಾಂಗ್ವೇಜಲ್ಲಿ ಬಂದಿದ್ರೆ ನಾವೆಲ್ಲ ಮುಗ್ಗಿಕೊಂಡು ಹೋಗ್ತಿದ್ವಿ, ನೋಡ್ತಾ ಇದ್ವಿ, ಆ ಸಿನಿಮಾ ಬಗ್ಗೆ ರಿವ್ಯೂ ಬರಿತಿದ್ವಿ ನಾವು. ಆ್ಯಕ್ಚುಲಿ ಆನೆಸ್ಟ್ಲಿ ಹೇಳ್ತೀನಿ, ಒಳ್ಳೆ ಪರ್ಫಾರ್ಮೆನ್ಸು ಡೈರೆಕ್ಟರ್ ತೆಗ್ಸಿದ್ದಾರೆ, ಒಳ್ಳೆ ಪರ್ಫಾರ್ಮೆನ್ಸು, ಜೊತೆಗೆ ಪ್ರೊಡ್ಯೂಸರ್ ಕೂಡ ಮಾಡಿದ್ದಾರೆ. ಆನೆಸ್ಟ್ಲಿ ಹೇಳ್ತೀನಿ, ಸಖತ್ತಾಗಿ ಬಂದಿದೆ ಸಿನಿಮಾ. ದಯವಿಟ್ಟು ಯಾರು ಕೂಡ ನಿಮ್ಮ ನಾಳೆ ಅದು ಪ್ರಸನ್ನ ಥಿಯೇಟರ್ ಅಂತ ಹೇಳಿದ್ರು 2 ಶೋ ಇರುತ್ತಂತೆ. ದಯವಿಟ್ಟು ಆಡಿಯನ್ಸ್ ಎಲ್ಲ, ಕರ್ನಾಟಕ ಜನ ಎಲ್ಲ ಬಂದು, ಬೆಂಗಳೂರಲ್ಲಿ ಯಾರಿದ್ರು ಅಥವಾ ಬೇರೆ ಬೇರೆ ಡಿಸ್ಟ್ರಿಕ್ಟಲ್ಲಿ ಯಾವ ಥಿಯೇಟರ್ಗಳು ಬಿದ್ದಿದೆ ಸಿನಿಮಾ, ದಯವಿಟ್ಟು ಬಂದು ನೋಡಿ. ಕಂಟೆಂಟ್ ಹೇಳ್ಬಿಟ್ರೆ ಮಜಾ ಇರಲ್ಲ. ಎಲ್ಲರೂ ಆರ್ಟಿಸ್ಟ್ಗಳು ಅಷ್ಟೇ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಯಶ್ ಶೆಟ್ಟಿ ಸರ್ ಆಗಲಿ, ಮತ್ತು ನಮ್ಮ ವರ್ಧನ್ ಸರ್ ಆಗಲಿ, ತುಂಬ ರಘು ಸರ್ ಆಗಲಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಮತ್ತು ಲೇಡೀಸ್ ಕೂಡ ಅಷ್ಟೇ ಹಾರ್ಡ್ ವರ್ಕ್ ಸಖತ್ತಾಗಿ ಮಾಡಿದ್ದಾರೆ. ಡೆಡಿಕೇಶನ್ ಸಖತ್ತಾಗಿದೆ ಸಿನಿಮಾದು. ಆನೆಸ್ಟ್ಲಿ ಹೇಳ್ತೀನಿ, ದಯವಿಟ್ಟು ಈ ಸಿನಿಮಾ ಮಿಸ್ ಮಾಡ್ಕೋಬೇಡಿ. ಯಾವುದೋ OTT ಪ್ಲಾಟ್ಫಾರ್ಮ್ ಬರಲಿ ಅಂತ ನೋಡ್ಬೇಡಿ, ಥಿಯೇಟ್ರಲ್ಲಿ ನೋಡಿ. ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಸಖತ್ತಾಗಿ ಮಾಡಿದ್ದಾರೆ. ಒಂದು ಸೆಕೆಂಡ್ ನಾನು ಇಡೀ ಟೀಮ್ಗೆ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ ಸರ್. ಥ್ಯಾಂಕ್ಸ್ ಫಾರ್ ದ ಇನ್ವೈಟು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಲೈಫ್ ಇದೆ. ಲಿಖಿತ್ ಸೂರ್ಯ ಸರ್, ನಿಮ್ದು ಯಾರೋ ಫಸ್ಟ್ ಒಂದು ಸಿನಿಮಾ ನನಗೆ ಹೇಳಿದೆ. ಆ್ಯಕ್ಚುಲಿ ನನಗೆ ಇವರು ವರ್ಧನ್ ಸರ್ ಹೇಳ್ತಾ ಇದ್ರು ಅವಾಗಲೇ, ಸಖತ್ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಒಳ್ಳೆ ಆ್ಯಕ್ಟ್ರು. ಅದರಲ್ಲಿ ಸಿನಿಮಾದಲ್ಲಿ ಡೈರೆಕ್ಟ್ರು ಆ ಆ್ಯಕ್ಟ್ರನ್ನ ಹಾಳು ಮಾಡಿಬಿಟ್ಟಿದ್ದಾರೆ. ಬಟ್ ರಿಯಲ್ ಲೈಫಲ್ಲಿ ಡೈರೆಕ್ಟ್ರು ಹೀರೋ ಸರ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಒಳ್ಳೆ ಲೈಫ್ ಇದೆ ಸರ್, ಡೆಫಿನೆಟ್ಲಿ ಇನ್ನೂ ತುಂಬ ಚೆನ್ನಾಗಿ ಕೊಡ್ತಾರೆ ರಿವ್ಯೂಸ್. ಯಾರು ದಯವಿಟ್ಟು ಮಿಸ್ ಮಾಡಿಬಿಡಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಯಾಕಂದರೆ ಹೊಸಬ್ರು ಸಿನಿಮಾ ಅಂತ ಬಂದಾಗ ಬೇಗ ಜನ ಬರ್ತಿಲ್ಲ ಅಂತ ತೆಗೆದಾಕ್ಬಿಡ್ತಾರೆ ಸಿನಿಮಾಗಳನ್ನ. ಅದಕ್ಕೆ ದಯವಿಟ್ಟು ನಮಗೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಸರ್, ನಾನು ನಿಮ್ಮ ಪ್ರೀತಿಯ ಸ್ಟಾರ್ ಕ್ಯಾಸ್ಟಿಂಗ್ ರವಿಗೌಡ ಮಾತಾಡೋದು. ಆ್ಯಕ್ಚುಲಿ ರೂಮ್ ಬಾಯ್ ಸಿನಿಮಾಗೆ ನಾನು ಇವಾಗ 2ನೇ ಸಲ ಸಿನಿಮಾ ನೋಡೋಕ್ಕೆ ಬಂದಿರೋದು. ರೂಮ್ ಬಾಯ್ ಸಿನಿಮಾ ನಾನು ನೋಡಿರಲಿಲ್ಲ, ಗೊತ್ತಿರಲಿಲ್ಲ. ರವಿ ಸರ್ವೇ ನಮ್ಮ ಸ್ನೇಹಿತರೊಬ್ಬರ ಕಡೆಯಿಂದ ಪರಿಚಯ ಆದರು, ಯಶವಂತ್ ಸರ್ ಕಡೆಯಿಂದ. ಸೊ ರೂಮ್ ಬಾಯ್ ಸಿನಿಮಾ ಚೆನ್ನಾಗಿದೆ, ಹೋಗಿ ನೋಡಿ ಒಂದ್ಸಲ ರವಿ ಸರ್ ಅಂತ ಹೇಳಿದ್ರು. ನಾನು ಬಂದೆ ಮೊನ್ನೆ ಬಂದು ನೋಡಿದೆ ಸಿನಿಮಾ ಸ್ಟಾರ್ಟಿಂಗ್ ಆದ ತಕ್ಷಣ. ಸರ್ ಮ್ಯೂಸಿಕ್ ಡೈರೆಕ್ಟರ್ ಯಾರು? ಬೊಕ್ಕೇಶ್ ಸರ್. ನಿಜವಾಗ್ಲೂ ಆ BGM ಬಂದು ಕುತ್ಕೊಂಡು ಆ ಫಸ್ಟ್ ಸ್ಟಾರ್ಟಿಂಗ್ ಆಯ್ತಿದ್ದಂಗೆ BGM ಸೂಪರ್ ಎಕ್ಸ್ಟ್ರಾಡಿನರಿ ಮಾತ್ರ. ಆ BGM ಸ್ಟಾರ್ಟ್ ಆಯಿತು, ಸ್ಟೋರಿ ಓಪನ್ ಆಯಿತು. ನಿಜವಾಗ್ಲೂ ಓಪನ್ ಆಯ್ತಾ ರವಿ ಸರ್ ನಿಜವಾಗ್ಲೂ ಟ್ಯಾಲೆಂಟ್ ಅಂದರೆ ನಿಜವಾಗ್ಲೂ ಕ್ಯೂರಿಯಾಸಿಟಿ ಹೆಂಗಿದೆ ಅಂದರೆ, ಹೋಯ್ತಾ ಸಿನಿಮಾ ನೆಕ್ಸ್ಟ್ ಸೀನ್ ಏನಾಗುತ್ತೆ. ಕಲಾವಿದರು ಅಂತೂ ಲಿಖಿತ್ ಸೂರ್ಯ ಅವರು ನಮಗೆ ಪರಿಚಯ ಇಲ್ಲ, ಇವಾಗ ಪರಿಚಯ ಆಗಿದ್ದಾರೆ. ನಿಜವಾಗ್ಲೂ ಅಭಿನಯ ಅಂದರೆ ಒಳ್ಳೆ ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದೀರಾ. ಇಂಥ ಸಿನಿಮಾಗಳು ಬರಬೇಕು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ. ಬಟ್ ಸಾಧ್ಯವಾದಷ್ಟು ನಾನು ಎಲ್ರಿಗೂ ಕೇಳ್ಕೊಳ್ಳೋದು ಇಷ್ಟಪಡ್ತೀನಿ, ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಶೇರ್ ಮಾಡಿರಿ ಈ ಥರ ಒಂದು ಕಂಟೆಂಟು. ಮತ್ತು ಪ್ರತಿಯೊಬ್ಬರಿಗೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂತ ಇರುತ್ತೆ. ಆದಿಲ್ ಹೋಗೋ ಭಿಕ್ಷುಕನಿಗೂ ಒಂದು ರೆಸ್ಪೆಕ್ಟ್ ಅಂತ ಇರುತ್ತೆ. ಕೆಲವ್ರು ಎಷ್ಟೋ ಜನ ಅವಮಾನ ಮಾಡ್ತಾರೆ, ಹೋಗೋ ಅಂತ. ಸೊ ಅದು ಅವ್ನು ಹಂಗೆ ನೋಡಿರ್ತಾನೆ, ಪೂರ್ತಿ ಮನಸ್ಸೊಳಗಡೆ ತಗೊಂಡ್ರೆ ಒಬ್ಬ ಮನುಷ್ಯ ಏನೆಲ್ಲ ಆಗ್ತಾನೆ. ಹಾಗೆ ಕೂಡ ನಮ್ಮ ಲಿಖಿತ್ ಸೂರ್ಯ ಅವರು ಒಂದು ಆ್ಯಕ್ಟಿಂಗ್ ಮಾಡಿದಾರಲ್ಲ, ನಟ ಆಗಬೇಕು ಅಂತ ಬಂದಾಗ ಈ ಡೈರೆಕ್ಟರ್ಗಳು, ನಿರ್ದೇಶಕರು ಪಾಪ ಈ ಥರ ಮಾಡಿ ಒಬ್ಬ ಮನುಷ್ಯನ ಘಾಸಿ ಮಾಡಿಬಿಟ್ಟು, ಆಮೇಲೆ ನಿರ್ದೇಶಕರದ್ದಾಯಿತು, ಆಮೇಲೆ ಫ್ರೆಂಡ್ಸ್ಗಳು ಒಂದು ಕೆಲಸ ಮಾಡೋ ಜಾಗದಲ್ಲಿ ಅವಮಾನ ಅಂತ ಯಾರಿಗೂ ಮಾಡಬಾರ್ದು ದಯವಿಟ್ಟು ಅಂತ ಆ ಥರ ಸಂದೇಶ ಕೊಟ್ಟಿದ್ದಾರೆ ನಮ್ಮ ರವಿ ನಾಗಡದಿನಿ ಸರ್. ನಿಜವಾಗ್ಲೂ ಕಂಟೆಂಟ್ ಮಾತ್ರ ತುಂಬ ಚೆನ್ನಾಗಿದೆ. ಸಾಧ್ಯವಾದಷ್ಟು ಸಿನಿಮಾ ನಿಮ್ಮ ಹತ್ತಿರದ ಥಿಯೇಟ್ರ್ಗಳಿಗೆ ಹೋಗಿ. ಸರ್, ಪ್ರಸನ್ನ ಥಿಯೇಟ್ರಲ್ಲಿ ಯಾವಾಗ ರಿಲೀಸ್ ಆಗ್ತಾ ಇದೆ? ಫ್ರೈಡೆಯಿಂದ ರಿಲೀಸ್ ಆಗ್ತಾ ಇದೆ. ನಿಜವಾಗ್ಲೂ ನಾನು ಕೈ ಮುಗಿದು ಕೇಳ್ಕೊತೀನಿ, ಸಿನಿಮಾ ತುಂಬ ಚೆನ್ನಾಗಿದೆ. ಲಾಸ್ಟ್ ವೀಕು ನಮ್ಮದು ಗುರಿ ಸಿನಿಮಾ ರಿಲೀಸ್ ಆಯಿತು. ಅದು ಕೂಡ ಒಂಥರ ಮಕ್ಕಳ ಸಿನಿಮಾ ಚೆನ್ನಾಗಿದೆ. ಅದೇ ಥರ ಈ ಸಿನಿಮಾನು ಕೂಡ ತುಂಬ ಅದ್ಭುತವಾಗಿ ಚೆನ್ನಾಗಿದೆ ನಿಜವಾಗ್ಲೂ.
ನಾನು ಮುಂಚೆ ಸಿಕ್ಕಿದ್ರೆ ಈ ಸಿನಿಮಾಗೂ ಕ್ಯಾಸ್ಟಿಂಗ್ ಮಾಡ್ಕೊಡ್ತಿದ್ದೆ ನಾನು ಎಮ್ ಸ್ಟಾರ್ ಕ್ಯಾಸ್ಟಿಂಗ್ ಏಜೆನ್ಸಿ ಅಂತ ನಮ್ದೊಂದು ಕ್ಯಾಸ್ಟಿಂಗ್ ಏಜೆನ್ಸಿ ಇದೆ. ಹಲವಾರು ಸಿನಿಮಾ ಸೀರಿಯಲ್ಗಳಿಗೆ ಕಲಾವಿದ್ರನ್ನ ರೆಫರೆನ್ಸ್ ಮಾಡ್ತಾ ಇರ್ತೀವಿ. ನಾನು ಕೂಡ ಇವನ್ ಆರ್ಟಿಸ್ಟೇ, ನಾನು ಕೂಡ ಪ್ರೊಡಕ್ಷನ್ ಮ್ಯಾನೇಜರೇ. ಆ ಪಾಯಿಂಟ್ ಅಪ್ಪಲ್ಲಿ ನೋಡ್ತಾ ಇದ್ರೆ ನಿಜವಾಗ್ಲೂ ಸಿನಿಮಾ ಫಸ್ಟಿಂದ ಎಂಡಿಂಗ್ವರೆಗೂ ಎಳೆಯಾಗಿ ತಗೊಂಡೋಗಿದ್ದಾರೆ. ದಯವಿಟ್ಟು ಎಲ್ಲರೂ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ರವಿ ಸರ್, ನಿಜವಾಗ್ಲೂ ಥ್ಯಾಂಕ್ ಯು ಸರ್. ಲಿಖಿತ್ ಸೂರ್ಯ ನಾನು ಹೇಳಬೇಕಂತ ಸುಮಾರು ವರ್ಷಗಳ ಹಿಂದೆನೇ ಪರಿಚಯ. ನಾನು ಲಿಖಿತ್ ಅವರು ಒಂದು ಮೂವಿ ಮಾಡಿದೆ ಆಪರೇಷನ್ ನಕ್ಷತ್ರ ಅಂತ. ಸೊ ಅಲ್ಲಿಂದ ಪರಿಚಯ. ಸೊ ಈ ರೂಮ್ ಬಾಯ್ ಸಿನಿಮಾನು ಅಷ್ಟೇ, ಅವರು ಆ ಸಿನಿಮಾ ಆದಮೇಲೆ ಸ್ಟಾರ್ಟ್ ಮಾಡಿದ್ರು. ಸೊ ಇದು 4 ವರ್ಷದ ಪ್ರಯತ್ನ, ನಿನ್ನೆ ಮೊನ್ನೆ ಏನೋ ಮಾಡಿಲ್ಲ ಅವರು. ಸೊ ತುಂಬ ಕಷ್ಟಪಟ್ಟು ಪ್ಲಸ್ದಲ್ಲಿ ನಿರ್ಮಾಪಕರು ಬೇರೆ ಆಗಿದ್ದಾರೆ. ಸೊ ಒಳ್ಳೇದಾಗಲಿ. ಪರ್ಫಾರ್ಮೆನ್ಸ್ ವೈಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಸೊ ಇವಾಗ ಏನಂದರೆ ಎಲ್ಲರೂ ಕಂಟೆಂಟ್ ಕೇಳ್ತಾ ಇದ್ದಾರೆ. ಸೊ ಒಂದು ಒಳ್ಳೆ ಕಂಟೆಂಟ್ ಬಂದಿದೆ. ಇದನ್ನು ಹರಿಸಿ ಹಾರೈಸಿ ನಾವು ಮುಂದಕ್ಕೆ ತೊಗೊಂಡ್ರೆ ನಾವು ಒಳ್ಳೆ ಸಿನಿಮಾಗಳು ಕೊಡ್ಬೋದು. ಹಾಗೆ ಪರ್ಫಾರ್ಮೆನ್ಸ್ ವೈಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ನನಗೆ ಅನಿಸಿದ್ದು ಮಂಗಳಮುಖಿ ಪಾತ್ರ ಏನಿದೆ ಅದು ಒಂಥರ ನಾಟತೆ ಮನಸ್ಸಿಗೆ, ಆ ಥರ ಅಷ್ಟು ನೀಟಾಗಿ ತೊಗೊಂಡೋಗಿ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಡೈರೆಕ್ಟರ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಆ್ಯಂಡ್ BGM ಅಂತೂ ಮಾತಾಡೋಂಗಿಂತ ತುಂಬ ಅಲ್ಟಿಮೇಟಾಗಿ ಮಾಡಿದ್ದಾರೆ. ಸೊ ಲಿಖಿತ್ ಅವ್ರಿಗೆ ಆಲ್ ದ ಬೆಸ್ಟ್, ಒಳ್ಳೇದಾಗಿ. ಹಾಗೆ ಡೈರೆಕ್ಟರ್ಗೆ ಒಳ್ಳೆಯದಾಗಿ. ಥ್ಯಾಂಕ್ಸ್. ಅದ್ಭುತವಾಗಿ ಬಂದಿದೆ. ಇದೊಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ. ಈ ಥರದ್ದೊಂದು ಸಿನಿಮಾ ಬರುತ್ತೆ ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ರವಿ ಸರ್. ಹಾಗೆ ಲಿಖಿತ್ ಅವರ ಟಾಪ್ ನ್ಯಾಚ್ ಆ್ಯಕ್ಟಿಂಗು, ಅದರ ಜೊತೆಗೆ BGM ಅಂತೂ ಸಖತ್ತಾಗಿ ವರ್ಕೌಟ್ ಮಾಡಿದ್ದಾರೆ ರೀ. ಒಂದು ಸಿನಿಮಾ CCTVಯಿಂದ ನೋಡ್ತೀವಿ ಅನ್ನೋ ಇಮ್ಯಾಜಿನೇಷನ್ಸ್ ಕೂಡ ಇರಲಿಲ್ಲ ನಮಗೆ. ಸೊ ಅದೊಂದು ವಿಭಿನ್ನವಾದ ಪ್ರಯತ್ನ ಅಂತ ಹೇಳ್ಬೋದು. ಒಳ್ಳೆ ಕಥೆ ಇದೆ. ಒಬ್ಬ ಹಸುವಿನ ಕಲಾವಿದನ ಒಂದು ಏನಂತ ಹೇಳ್ಬೋದು, ಆಕ್ರಂದನ, ಅವನ ತಲೆ ಕೆಡಿಸಿರೋ ಡೈರೆಕ್ಟರಿಂದ ಅವ್ರಿಗಾಗಿರೋ ಪರಿಣಾಮ. ಸೊ ಓವರ್ ಆಲ್ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ. ಸೊ ನಮ್ಮ ಕಾಮಿಡಿ ಕಿಲಾಡಿ ತಂಡದ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್. ಹಳ್ಳಿಯಿಂದ ಎಷ್ಟೋ ಜನ ಹಳ್ಳಿಯಿಂದ ಕನಸು ಕಟ್ಕೊಂಡು ಇಲ್ಲಿ ಬಂದು ನಾನು ಸಿನಿಮಾ ಆ್ಯಕ್ಟರ್ ಆಗಬೇಕು, ನಾನೇನೋ ಒಂದು ಸಾಧನೆ ಮಾಡಬೇಕು ಇಂಡಸ್ಟ್ರಿಲಿ ಅಂತ ಕನಸು ಕಟ್ಕೊಂಡು ಬಂದಿರ್ತಾರೆ. ಸೊ ಸಿನಿಮಾದಲ್ಲಿ ಒಂದು ಅದ್ಭುತವಾದಂಥ ಡೈಲಾಗ್ ಇದೆ, ಅವನು ಅವ್ನ ಕನ್ಸನ್ ಕೊಂದ, ಅವನನ್ನೇ ಕೊಂದ ಅಂತ. ನಿಜವಾಗ್ಲೂ ಅದೊಂದು ಎಷ್ಟು ಅಂದರೆ ತುಂಬಾ ನಾಟತ್ತೆ. ಯಾಕೆಂದ್ರೆ ಅಂಥ ವೇರಿಯೇಷನ್ ಆ್ಯಕ್ಟಿಂಗನ್ನು ಮಾಡಿದ್ದಾರೆ ಲಿಖಿತ್ ಸರ್ ಅವರು. ನಿಜವಾಗ್ಲೂ ಒಂದು ಮಂಗಳಮುಖಿ ಕ್ಯಾರೆಕ್ಟರ್ ಆಗಿರ್ಬೋದು, ಬ್ಲೈಂಡ್ ಆಗಿರ್ಬೋದು, ಅಥವಾ ಸೈಕೋ ಕ್ಯಾರೆಕ್ಟರ್ ಆಗಿರ್ಬೋದು, ಒಂದೇ ಸಿನಿಮಾದಲ್ಲಿ ನಿಮಗೆ ವೇರಿಯೇಷನ್ ಸಿಗುತ್ತೆ. ಸೊ ಅಂಥ ಒಂದು ಅದ್ಭುತವಾದಂಥ ಒಂದು ರೂಮ್ ಬಾಯ್ ಅನ್ನುವಂಥ ಸಿನಿಮಾ ಸೆಪ್ಟೆಂಬರ್ 12ನೇ ತಾರೀಕು ರಿಲೀಸ್ ಆಗಿದೆ. ಒಂದು ಕನಸನ್ನ ಕಟ್ಕೊಂಡು ಬಂದಿದೆ. ಸೊ ದ ರೂಮ್ ಬಾಯ್ನ ಕನಸನ್ನ ನಾವು ಕೊಲ್ಲೋದು ಬೇಡ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ. ಸೊ ಆಲ್ ದಿ ಬೆಸ್ಟ್ ರೂಮ್ ಬಾಯ್ ಸಿನಿಮಾ ತಂಡಕ್ಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸಿನಿಮಾ ಅದರಲ್ಲೇ ಟೈಟಲ್ ಇದೆ ರೂಮ್ ಬಾಯ್ ಅಂತೇಳಿ. ರೂಮಲ್ಲಿ ಕನಸನ್ನ ಕಟ್ಕೋತೀವಿ, ಹಳ್ಳಿನಿಂದ ಸಿಟಿಗೆ ಬರ್ತೀವಿ. ಸಿಟಿಗೆ ಬಂದಂತ ನಾನು ಒಂದು ಕಲಾವಿದ ಆಗ್ತೀನಿ, ಕಾಮಿಡಿ ಆಕ್ಟರ್ ಆಗ್ತೀನಿ, ಏನೋ ಒಂದು ಹಸಿವು ಇರ್ತದಲ್ಲ, ನಮ್ಮ ಊರಲ್ಲಿ ಹಸಿರು ಮಾಡ್ಬಂತ ಹಂಗೆ ಸಿಟಿಗೆ ಬಂದಿರ್ತೀವಿ. ಏನೇನೋ ಪಾತ್ರ ಕೊಡ್ತಾರೆ ಅಂತೇಳಿ ಏನೇನೋ ನಮ್ಗೆ ಗುಚ್ಚಿಸ್ತಾರ ಮಾಡ್ತಾರ. ಅಂದ್ರೆ ನಾವು ಅಂತವ್ರ ಕೈಯಾಗ ಸಿಗಬಾರ್ದು ಅನ್ನೋದು ಥೀಮ್. ಮತ್ತೆ ಏನಪ್ಪಾ ಅಂದ್ರೆ ಏನು ಮನುಷ್ಯ ಸ್ವಾಭಿಮಾನಕ್ಕಿಂತ ಧಕ್ಕೆ ಬಿದ್ದಾಗ ಯಾವ ತರ ರಿವೆಂಜ್ ತಿರ್ಸೋಲಕ್ಕೂ ಅವನು ಹಿಂದೆ ಮುಂದೆ ನೋಡಲ್ಲ. ಅದೇ ಇದ್ರ ಥೀಮ್. ದಯವಿಟ್ಟು ಸ್ವಲ್ಪ ಚಲೋ ಧೈರ್ಯ ಬರ್ರಿ. ಒಳ್ಳೆಯ ಮೂವಿ, ಕಂಟೆಂಟ್ ಚೆನ್ನಾಗಿದೆ. ಆಲ್ ದಿ ವೆರಿ ಬೆಸ್ಟ್. ಆಲ್ ದಿ ಬೆಸ್ಟ್. ಅದೇ ರವಿ ಸರ್ ಡೈರೆಕ್ಷನ್ ಅಂತೂ ತುಂಬಾ ಅದ್ಭುತವಾಗಿದೆ. ಸೊ ದಯವಿಟ್ಟು ಹೋಗಿ ಸಿನಿಮಾನ ನೋಡಿ. ಹೆಸರು ಅಭಿಜಿತ್ ತೀರ್ಥಹಳ್ಳಿ, ಅಪಾಯವಿದ ಎಚ್ಚರಿಕೆ ಚಿತ್ರದ ನಿರ್ದೇಶಕ. ಈಗ ತಾನೇ ರೂಮ್ ಬಾಯ್ ಅನ್ನೋ ಸಿನಿಮಾ ನೋಡಿದ್ವಿ. ಖುಷಿಯಾಗತ್ತೆ. ಏನಂದರೆ ನಾನು ಮಲಯಾಳಮಲ್ಲಿ ಒಂದು ಸಿನಿಮಾ ನೋಡಿದ್ದೆ. ಏನಂದರೆ ವಿಡಿಯೋ ಕಾಲಲ್ಲಿ ಒಂದು 8 ಜನ ವಿಡಿಯೋ ಕಾಲಲ್ಲಿ ಮಾತಾಡ್ತಿರ್ತಾರೆ. ಸೊ ವಿಡಿಯೋ ಕಾಲ್ದು ಆ ಫ್ರೇಮಿಂಗ್ ಇಟ್ಕೊಂಡು ಇಡೀ ಸಿನಿಮಾ ಮಾಡಿರೋದು. ಇಡೀ ಸಿನಿಮಾ ವಿಡಿಯೋ ಕಾಲಲ್ಲಿ ಇರುತ್ತೆ. ಸೊ ಆ ಥರದ್ದು ಒಂದು ಎಕ್ಸ್ಪೆರಿಮೆಂಟ್ ಅಂತ ಬಂದಾಗ ಆ ಸಿನಿಮಾಗಳು, ಆ ಥರದ ಸಬ್ಜೆಕ್ಟ್ಗಳು ಏನೋ ನಮ್ಮನ್ನು ರೀಚ್ ಆಗಿ ಈ ಥರ ಮಾಡಿದಾರಲ್ಲ ಎಕ್ಸ್ಪೆರಿಮೆಂಟ್ ಅಂತ ಹೇಳಿ ನಾವು ಅವ್ರನ್ನ ಹೊಗಳ್ತೀವಿ, ಖುಷಿ ಪಡ್ತೀವಿ. ಬಟ್ ಇವತ್ತಿಗೆ ರೂಮ್ ಬಾಯ್ ಅಂತ ನೋಡಿದ್ರೆ CCTV ಫುಟೇಜಲ್ಲಿ ಬರೋ ಆ ಫ್ರೇಮಿಂಗ್ ಏನಿದೆ, ಆ ಫ್ರೇಮಿಂಗ್ ಇಟ್ಕೊಂಡು ಆ ರಿಯಾಲಿಟಿ ಮತ್ತು ಆ ಫ್ರೇಮಿಂಗಲ್ಲಿ ಬರುವಂಥ ಅಷ್ಟಕ್ಕೆ ಮಾತ್ರ ಸ್ಕ್ರೀನ್ ಪ್ಲೇನ ಸೀಮಿತ ಮಾಡಿಕೊಂಡು ಅದ್ರ ತುಂಬ ಅಚ್ಚುಕಟ್ಟಾಗಿ ಹೇಳಿರ್ತಕ್ಕಂಥ ಪ್ರೆಸೆಂಟೇಷನ್ಸ್ ಆಗಲಿ, ಸ್ಕ್ರೀನ್ ಪ್ಲೇ ಮತ್ತು ಅದೆಲ್ಲ ತುಂಬ ಅದ್ಭುತ ಅನ್ನಿಸ್ತು. ಈ ಥರ ಕನ್ನಡದಲ್ಲೂ ಕೂಡ ಈ ಥರ ಪ್ರಯತ್ನಗಳಾದಾಗ ಕನ್ನಡಿಗರಿಗೂ ಕೈ ಬಿಡಬಾರ್ದು. ವಿಮರ್ಶೆ ಮಾಡೋರು ಅಥವಾ ಗೊತ್ತಿರೋರು, ಸಿನಿಮಾ ಬಗ್ಗೆ ತಿಳ್ಕೊಂಡಿರೋರು ಅಥವಾ ಆಸಕ್ತಿ ಇರೋರು ಇದನ್ನು ಗಮನಿಸಿ 4 ಕಡೆ ಅದನ್ನು ಹೇಳಿದಾಗ ಅದು ಸಿನಿಮಾ ಇಂಡಸ್ಟ್ರಿಗೆ ಅನುಕೂಲ, ಅದು ಮಾಡೋ ಮೇಕರ್ಸ್ಗೆ, ಫಿಲ್ಮ್ ಮೇಕರ್ಸ್ಗೆ, ತಂತ್ರಜ್ಞರಿಗೆ, ಕಲಾವಿದರಿಗೆ ಎಲ್ರಿಗೂ ಅನುಕೂಲ. ಅದು ಆ ಥರದ ಸಿನಿಮಾಗಳು, ಈ ಥರ ಸಿನಿಮಾಗಳು ಬೆಳಿಬೇಕು. ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಅದ್ಭುತವಾಗಿದೆ. ಮತ್ತು
ಅಂದರೆ ಈ ಆ್ಯಕ್ಟಿಂಗು ನಟನೆ ಅಂತ ಬಂದಾಗ ಮೈ ಬಿಚ್ಚು ಆ್ಯಕ್ಟ್ ಮಾಡೋದು ಅಂತ ಹೇಳ್ತಾರಲ್ಲ, ನಾವು ಥಿಯೇಟರ್ ಬ್ಯಾಕ್ಗ್ರೌಂಡ್ ಆಗಿರೋದೆಲ್ಲ ಗೊತ್ತು. ನಮ್ಮ ಲಿಖಿತ್ ಅವರು ತುಂಬ ಮೈ ಬಿಚ್ಚು ಆ್ಯಕ್ಟ್ ಮಾಡ್ತಾರೆ. ಅಂದರೆ ಎಲ್ಲ ರಸಗಳನ್ನು ಅಲ್ಲಿ ಎಂಥ ಡೆಪ್ತಿಗೆ ಹೋಗಿ ಮಾಡಬೇಕು ಅಂದರೂ ಕೂಡ ಅವರು ಒಂದು ಶಾರ್ಟಲ್ಲಿ ರೋಡಲ್ಲಿ ನಡು ರೋಡಲ್ಲಿ, ಬೆಂಗಳೂರಲ್ಲಿ ನಡು ರೋಡಲ್ಲಿ ಅವರೊಂದು ಸೀನ್ ಇದೆ, ಅದನ್ನು ನಾನು ಹೇಳೋಕೆ ಹೋಗೋದಿಲ್ಲ. ಅದು ತುಂಬ ಆ್ಯಕ್ಟ್ರಿಗಿರೋ ಪರ್ಫೆಕ್ಷನ್ ಅಥವಾ ಅದು ಆ ಗ್ರೇಟ್ನೆಸ್ನ ತೋರಿಸುತ್ತೆ. ಅದು ವಿಷಯಕ್ಕೆ ನಂಗೆ ಭಾಳ ಖುಷಿ ಆಗುತ್ತೆ. ಆ್ಯಸ್ ಅ ಡೈರೆಕ್ಟರ್ ನಂಗೆ ಅದು ಭಾಳ ಖುಷಿ ಆಗುತ್ತೆ. ಆ್ಯಂಡ್ ಡೈರೆಕ್ಟರ್ ಸರ್ ತುಂಬ ಅದ್ಭುತವಾಗಿ ಆ ಸ್ಕ್ರೀನ್ ಪ್ರೆಸೆನ್ಸ್ನ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ರೂಮ್ ಬಾಯ್ ನೋಡಿದ್ರೆ ಅದು ಆ ಎಲ್ಲ ಒಂದು ಎಕ್ಸ್ಪೆರಿಮೆಂಟ್ ಆಗಿದ್ರು ಸಹ ಒಂದು ಮನೋರಂಜನೆಯ ಒಂದು ಲೇಯರ್ ಮೇಲೇ ಇದೆ ಸಿನಿಮಾ. ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ ದ ಬೆಸ್ಟ್ ಎಲ್ಲರಿಗೂ, ಕಲಾವಿದರಿಗೂ ಎಲ್ಲರಿಗೂ. ಬನ್ನಿ. ನಮಸ್ಕಾರ, ನಾನು ನಿಮ್ಮ ಸ್ಕೈಲೈನ್ ದಿಲೀಪ್ ಕುಮಾರ್. ನಾನು ಇವತ್ತು ರೂಮ್ ಬಾಯ್ ಸಿನಿಮಾ ನೋಡಿದಾಗ ಇವತ್ತು ಮ್ಯೂಸಿಕ್ ಬಾಕ್ಸ್ ಕನ್ನಡದಲ್ಲಿ ಟ್ರೈಲರ್ ಲಾಂಚ್ ಆಗಿತ್ತು ಒಂದು 4 years ಬ್ಯಾಕ್, 2001ರಲ್ಲಿ, ಫ್ರೀಡಾ ಬ್ರದರ್ 21ರಲ್ಲಿ. ಅವತ್ತು ನನ್ನ ಆಡಿಯೋ ಕಂಪ್ನಿಯಲ್ಲೇ ರಿಲೀಸ್ ಮಾಡಿದ್ದೆ. ನಾನು ಅವತ್ತೇ ಭರವಸೆ ಕೊಟ್ಟಿದ್ದೆ ಅವರಿಗೆ, ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಬಿಟ್ಟು ತಲೆ ಕೆಡಿಸ್ಕೋಬೇಡಿ ಅಂತ. ನಾನು ಇವತ್ತು ಈ ಜಾಗದಲ್ಲಿ ಒಂದು ಭರವಸೆ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ವೀಕ್ ಉತ್ತರ ಕರ್ನಾಟಕದಲ್ಲಿ ಒಂದು 12ರಿಂದ 13 ಸ್ಕ್ರೀನ್ ನಾನು ಭರವಸೆ ಕೊಡ್ತಾ ಇದ್ದೀನಿ. ನಾನು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀನಿ, ಓಕೆನಾ? ನಾನು ನೆಕ್ಸ್ಟ್ ವೀಕ್ಗೆ ನಾನು ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕಕ್ಕೆ ಒಂದು 13 ಸ್ಕ್ರೀನ್ಗಳನ್ನು ನಾನು ರಿಲೀಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಕಲ್ಲಿ. ನಾನು ಆ ಭರವಸೆ ಇವತ್ತು ಈ ಸಿನಿಮಾ ನೋಡಿದ ಮೇಲೆ ನಾನು ಭರವಸೆ ಕೊಡ್ತಾ ಇದ್ದೀನಿ 100%. ಥ್ಯಾಂಕ್ ಯು, ನಮಸ್ಕಾರ. ಬೋರ್ ಆಗಲ್ಲ, ನೋಡ್ತಾನೆ ಇರಬೇಕು ಅನಿಸುತ್ತೆ. ಬಟ್ ಶೂಟಿಂಗ್ ಮಾಡುವಾಗ ಅನಿಸಿರಲಿಲ್ಲ ನಮಗೆ ಇಷ್ಟೊಂದು ಚೆನ್ನಾಗಿ ಮೂಡ್ ಬರುತ್ತೆ ಅಂತ. ಅಷ್ಟು ಅದ್ಭುತವಾಗಿ ಮೂಡ್ ಬಂದಿದೆ. ಆಮೇಲೆ ಈ ಸಿನಿಮಾ, ನಮ್ಮ ಕನ್ನಡ ಸಿನಿಮಾದಲ್ಲಿ ಈ ಥರ ಸಿನಿಮಾ ಬರ್ತಾ ಇದೆ ಅಂದರೆ ನಮಗೂ ಒಂಥರ ಹೆಮ್ಮೆ ಅನಿಸುತ್ತೆ. ಈ ಸಿನಿಮಾನ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿದರೆ ಒಂಥರ ಖುಷಿ ಆಗುತ್ತೆ. ಇನ್ನೂ ಡೈರೆಕ್ಟ್ರಿಗೆ, ನಮ್ಮಂಥ ಕಲಾವಿದರಿಗೆ ಇನ್ನೂ ಸರ್ದು ಆ್ಯಕ್ಟಿಂಗ್ ಅಂತೂ ಸೂಪರು. ಆಮೇಲೆ ಈ ಥರ ಸಿನಿಮಾಗೊಂದು ಬಂದು ಪ್ರತಿಯೊಬ್ಬರು ಪ್ರೇಕ್ಷಕರು ಸಿನಿಮಾ ಥಿಯೇಟ್ರಲ್ಲಿ ನೋಡಿದರೆ ಇನ್ನೂ ಈ ಥರ ಸಿನಿಮಾಗಳು ಮತ್ತೆ ಮತ್ತೆ ಬರೋದಕ್ಕೆ ಅವಕಾಶ ಕೊಟ್ಟಂಗೆ ಆಗುತ್ತೆ. ಮತ್ತು ನಂದು ಕೂಡ ಒಂದು ಚಿಕ್ಕ ಪಾತ್ರ, ಇದ್ರ ಚಿಕ್ಕ ಪಾತ್ರ ಅಂತ ನಾನು ಅಂದ್ಕೊಂಡು ಹೋಗಿ ಒಂದೇ ಒಂದು ಸೀನ್ ಮಾಡಿ ಬಂದರೆ, ಬಟ್ ಅಚ್ಚುಕಟ್ಟಾಗಿ ಇಷ್ಟೊಂದು ಫಸ್ಟಿಂದ ಲಾಸ್ಟ್ವರೆಗೂ ಇಷ್ಟು ತೋರಿಸ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನನ್ನ ಪಾತ್ರನ ಯಾವುದೇ ಎಷ್ಟೋ ಸಿನಿಮಾಗಳು ಮಾಡಿದರೂ ಕೂಡ ಇದು ಒಂಥರ ಸಿನಿಮಾ ಡಿಫ್ರೆಂಟ್ ಆಗಿದೆ. ಆಮೇಲೆ ಕತೆ ಅಂತಂದರೆ ಎಲ್ಲಿ ಕೂಡ ಬೋರ್ ಆಗಲ್ಲ. ಮ್ಯೂಸಿಕ್ ಆಗಲಿ, ಕತೆ ಆಗಲಿ, ಆಮೇಲೆ ಡೈರೆಕ್ಟ್ರದ್ದು ಡೈರೆಕ್ಷನ್ ಆಗಲಿ, ಸರ್ದು ಆ್ಯಕ್ಟಿಂಗ್, ಹೀರೋ ಸರ್ದು ಆ್ಯಕ್ಟಿಂಗ್ ಅಂತೂ ಡಿಫ್ರೆಂಟ್. ಅದು ಹೇಳೋ ಥರ ಮಾತೇ ಇಲ್ಲ. ಎಲ್ಲರೂ ಮಿಸ್ ಮಾಡಿದೆ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಗೊತ್ತಾಗೋದು. ಎಲ್ಲ ಇಲ್ಲೇ ಕತೆ ಆಗಲಿ ಎಲ್ಲ ಪ್ರತಿಯೊಬ್ಬರ ಜೊತೆ ಹೇಳೋದಾದರೆ ಅಷ್ಟೊಂದಿಲ್ಲ. ಪ್ರತಿಯೊಬ್ಬರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕಾಗಿ ವಿನಂತಿ. ಆಮೇಲೆ ಇದೇ ಶುಕ್ರವಾರ ಪ್ರಸನ್ನ ಥಿಯೇಟ್ರಲ್ಲಿ ದಿನ 2 ಶೋ ಇರುತ್ತೆ. ಪ್ರತಿಯೊಬ್ಬರು ಫ್ಯಾಮ್ಲಿ ಸಮೇತ ಬಂದು ಸಿನಿಮಾ ನೋಡಿ ನಮಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿ. ಸೂಪರ್ ಸರ್, ನಿಮ್ಮ ಆ್ಯಕ್ಟಿಂಗ್ ಅಂತ ನಾವೇ ಫಿದಾ ಆಗಿದೆ ಸರ್. ಹುಚ್ಚ ಆಯ್ತು, ನೋಡ್ತಾ ಇದ್ರೆ ಗೊತ್ತಾಗ್ತಾ ಇಲ್ಲ. ಒಂದು ಆಸೆ ಕನಸು ಮನುಷ್ಯ ಇಟ್ಕೊಂಡು ಈ ಥರ ಆಸೆ ಇಟ್ಕೊಂಡು ಬಂದಾಗ ಅವ್ರಿಗೆ ಆಗಿರೋ ನೋವುಗಳನ್ನು ಅದು ಪರಿಣಾಮ ಮೇಲೆ ಮನಸ್ಸಿನ ಮೇಲೆ ಪೆಟ್ಟು ಬಿದ್ದಾಗ ಆ ಮನುಷ್ಯ ಯಾವ ಥರ ಚೇಂಜ್ ಆಗ್ತಾನೆ, ಆ ಮನುಷ್ಯ ಮನಸ್ಥಿತಿ ಆಗಲಿ ಈ ಥರ ಆದಾಗ ಅವು ಏನು ಮಾಡ್ತಾನೋ ತೋರಿಸ್ಕೊಟ್ಟಿದ್ದಾರೆ. ಅದು ಕಥೆಯಲ್ಲಿ, ಈ ಕಥೆಯಲ್ಲಿ ಇದೆ. ಅದು ಸರ್ ತುಂಬ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಸ್ನೇಹಿತರಿಗೆ ಒಂದಷ್ಟು ಜನಕ್ಕೆ ಸಿನಿಮಾ ತೋರಿಸ್ಬೇಕಂತ ನಮ್ಗೆಲ್ಲರಿಗೂ ಇತ್ತು. ಹಂಗಾಗಿ ಎಲ್ಲರೂ ತೋರಿಸಿ ಭಾಳ ಇಷ್ಟಪಟ್ಟು, ಎಲ್ಲರೂ ನೋಡಿ ಭಾಳ ಇಷ್ಟಪಟ್ಟಿದ್ದಾರೆ. ದಯವಿಟ್ಟು ಯಾರು ಸಿನಿಮಾಗಳನ್ನ ನೋಡಿಲ್ಲ, ಈ ನಮ್ಮ ರೂಮ್ ಬಾಯ್ ಸಿನಿಮಾನ ಎಲ್ಲರೂ ನೋಡಿ ಒಂದು ಡಿಫ್ರೆಂಟ್ ಟ್ರೈ ಮಾಡಿ. ನಾವು ಅವತ್ತಿಂದ ಹೇಳ್ತಾ ಇದೀವಿ, ಎಲ್ಲ ಕಡೆ ಹೇಳ್ತಾ ಇದ್ದೀವಿ, ಬೇರೆ ಥರದ ಒಂದು ಪ್ರಯತ್ನ ಮಾಡೋದು ನಮ್ಮ ಇಡೀ ತಂಡ ಸೇರಿ. ಮೇಜರ್ಲಿ ನಮ್ಮ ನಿರ್ಮಾಪಕರು, ನಾಯಕ ನಟರು, ಆಮೇಲೆ ನಮ್ಮ ನಿರ್ದೇಶಕರು, ನಮ್ಮ ನಿಜವಾದ ಹೀರೋ ನಮ್ಮ ಬಕ್ಕೆ ಸರ್, ಮ್ಯೂಸಿಕ್ ಡೈರೆಕ್ಟರ್ ಬಕ್ಕೆ ಸರ್, ಇಡೀ ತಂಡಕ್ಕೆ ಒಳ್ಳೇದಾಗಬೇಕು. ಭಾಳ ಎಫರ್ಟ್ ಹಾಕಿ ತುಂಬ ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಎಲ್ಲರೂ ನಿಮ್ಮ ಹತ್ತಿರದ ಥಿಯೇಟ್ರಲ್ಲಿ ಕಾಣಿಸಿದಾಗ ದಯವಿಟ್ಟು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ರೂಮ್ ಬಾಯ್ ಈ ವಾರ ರಿಲೀಸ್ ಆಗಿದೆ. ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ. ಮುಂದಿನ ವಾರ ಪ್ರಸನ್ನನಲ್ಲಿ 2 ಶೋ ಸಿಕ್ಕಿದೆ. ನೀವೆಲ್ಲರೂ ನೋಡಿ. ಉತ್ತರ ಕರ್ನಾಟಕ 12 ಥಿಯೇಟ್ರು ಇದೆ. ಓಕೆ, ನೀವೆಲ್ಲರೂ ನೋಡಿ ನಮ್ಗೆ ಪ್ರೋತ್ಸಾಹಿಸಿದ್ರೆ ನಾವು ಇನ್ನೊಂದು ಹೊಸ ಸಿನಿಮಾ ಜೊತೆ ಹೊರಗಡೆ ಬರ್ತೀವಿ. ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇವರು ಬಕ್ಕೆ ಸರ್ ಅಂತ ಹೇಳ್ಬಿಟ್ಟು ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟ್ರು. ಇವರೇ ನಿಜವಾದ ಹೀರೋ. ನಾನು ಎಷ್ಟೋ ಇಂಟರ್ವ್ಯೂಲ್ಲಿ ಹೇಳಿದ್ದೀನಿ, ಆಡಿಯನ್ಸ್ ಎಷ್ಟೋ ಜನ ಹೇಳಿದ್ದಾರೆ. ಫಸ್ಟ್ ಹೇಳೋದು BGM ಅಲ್ಟಿಮೇಟ್ ಅಂತ.
ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಷ್ಟೋ ಇಂಟರ್ವ್ಯೂ ಹೇಳಿದ್ವಿ ನಮ್ಮ ಸಿನಿಮಾದ ಹೀರೋ ಬಕ್ಕೆ ಸರ್ ಅಂತ. ಸರ್ ಎಲ್ಲರದು ಎಫರ್ಟ್ ಇದು, ನನ್ನ ಒಬ್ಬನದಲ್ಲ, ಲಿಖಿತ್ ಅವ್ರದ್ದಾಗಿರ್ಬೋದು, ರವಿ ಸರ್ದಾಗಿರ್ಬೋದು, ಎಲ್ಲರದೂ ಎಫರ್ಟ್ಸ್ ಇದೆ. ಎಲ್ಲ ನಮಗೆ ಬಿಟ್ಟು ಕೊಡ್ತಾರೆ ಮ್ಯೂಸಿಕ್ ಅದರಲ್ಲಿ, ಬಟ್ ಅಲ್ಟಿಮೇಟ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಮುಗೀತು. ಈಗ ನಾವು ಸಿನಿಮಾ ರಿಲೀಸ್ ಆಗೋವರೆಗೂ ನಾನು ರವಿ ಸರ್ಗೆ ಸಮಾಧಾನ ಮಾಡೋದು, ರವಿ ಸರ್ ಲಿಖಿತ್ ಅವ್ರಿಗೆ ಸಮಾಧಾನ ಮಾಡೋದು, ಲಿಖಿತ್ ವರ್ಧನ್, ಈ ಥರ ಇತ್ತು ಟೀಮ್. ಅಂದರೆ ಜನಕ್ಕೆ ನಾವು ತೋರಿಸಿರ್ಲಿಲ್ಲ ನಾವು ಮಾಡಿರೋ ಕೆಲಸ ಚೆನ್ನಾಗಿದೆ ಅಂತ. ಈಗ ಬಟ್ ಈಗ ಜನ ನೋಡಿದ್ದಾರೆ, ಈಗ ನಮ್ಮ ಇಂಡಸ್ಟ್ರಿ ಅವರೇ, ಯಾಕೆಂದರೆ ಅವ್ರ ಹತ್ರ ನಾವು ತಪ್ಕೊಂಡು ಹಿಡಿಯೋದ್ರಲ್ಲಿ ಎಕ್ಸ್ಪರ್ಟ್. ಯಾಕೆಂದ್ರೆ ಇಂಡಸ್ಟ್ರಿ ಟೆಕ್ನಿಕಲ್ ಎಲ್ಲ ಗೊತ್ತಿರುತ್ತೆ, ಅವ್ರ ಹತ್ರ ಒಳ್ಳೊಳ್ಳೆ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಇನ್ನೂ ಜನ ಆಲ್ರೆಡಿ 4 ದಿನ ನೋಡಿದ್ದೀರಾ, ಈಗ ಮತ್ತೆ ಈಗ ಮುಂದಿನ ಶೋಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ದಯವಿಟ್ಟು ನೋಡಿ. ಈಗ ಬೇರೆ ಭಾಷೆ, ಪಕ್ಕದ ರಾಜ್ಯದ ಭಾಷೆಗಳಲ್ಲಿ ನೀವು ಏನು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅಷ್ಟೇ ಎಕ್ಸ್ಪೀರಿಯನ್ಸು ಮಜಾ ಇದು ಈ ಸಿನಿಮಾದಲ್ಲಿದೆ. ಇದು ನನ್ನ ಗ್ಯಾರಂಟಿ ಆ್ಯಸ್ ಅನ್ ಆ್ಯಕ್ಟ್ರ್. ನಾನು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅಂತಲ್ಲ, ಒಬ್ಬ ಸಿನಿಮಾ ಪ್ರೇಕ್ಷಕನಾಗಿ ಹೇಳ್ತಾ ಇದ್ದೀನಿ. ಇದು ನಿಮಗೆ ಒಂಥರ ಒಂದು ಕಿಕ್ಯಾಸ್ ಅನಿಸುತ್ತೆ ಅಂತ, ಏನಂತಾರೆ, ಹುಚ್ಚು ಒಂಥರ ಸಿನಿಮಾ ತುಂಬ ಇಷ್ಟಪಡೋರಿಗೆ ತುಂಬ ಇಷ್ಟ ಆಗುತ್ತೆ ಸಿನಿಮಾ. ಎಲ್ಲ ಆರ್ಟಿಸ್ಟ್ಗಳು, ನಾನು ಇರ್ಬೋದು, ವರ್ಧನ್ ಇರ್ಬೋದು, ಯಶ್ ಅವ್ರು ಇರ್ಬೋದು, ಇವತ್ತು ಬಂದಿಲ್ಲ, ಲಿಖಿತ್ ಅವ್ರು ಇರ್ಬೋದು, ವಜ್ರಂಗ್ ಇರ್ಬೋದು, ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಿ. ಹೀರೋಯಿನ್ ರಕ್ಷಾ ಅವರು, ರಕ್ಷಾ ನಿಂಬರ್ಗಿ ಅವರು. ಸೊ ದಯವಿಟ್ಟು ನೋಡಿ. ಉತ್ತರ ಕರ್ನಾಟಕದಲ್ಲಿ ಶೋಸ್ ಜಾಸ್ತಿ ಆಗ್ತಿದೆ. ಬೆಂಗಳೂರು ಪ್ರಸನ್ನದಲ್ಲಿ ಸಿಂಗಲ್ ಸ್ಕ್ರೀನು 2 ಶೋ ಕೊಡ್ತಿದ್ದಾರೆ. ಇನ್ನು ಮಲ್ಟಿಪ್ಲೆಕ್ಸ್ಗಳು ಎಷ್ಟಾಗುತ್ತೋ ಗೊತ್ತಿಲ್ಲ. ಕೈ ಹಿಡೀರಿ. ಈ ಥರದ್ದು ಇನ್ನೂ ಬೇರೆ ಬೇರೆ ಟೀಮು, ನಾವು ಎಲ್ಲ ಮುಂದೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಕೊಡೋಕ್ಕೆ ಹಾದಿ ಈಸಿ ಆಗುತ್ತೆ. ಥ್ಯಾಂಕ್ ಯು. ಲಿಖಿತ್ ಸೂರ್ಯ, ರೂಮ್ ಬಾಯ್ ಸಿನಿಮಾದ ನಿರ್ಮಾಪಕ ಹಾಗೂ ನಟ. ಇವಾಗಷ್ಟೇ ಸೆಲೆಬ್ರಿಟಿ ಶೋ ಕಂಪ್ಲೀಟ್ ಆಗಿದೆ. ಎಲ್ಲರೂ ಒಪಿನಿಯನ್ ತುಂಬ ಚೆನ್ನಾಗಿದೆ. ಸೊ ನೀವು ಕೂಡ ಈ ಸಿನಿಮಾನ ಆದಷ್ಟು ಬೇಗ ನೋಡಿ ನಮ್ಗೆ ಸಪೋರ್ಟ್ ಮಾಡಬೇಕು. ಆವಾಗ ಮಾತ್ರ ಈ ಸಿನಿಮಾ ಥಿಯೇಟ್ರಲ್ಲಿ ಇರುತ್ತೆ. ಒಂದು ಒಳ್ಳೆಯ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇದ್ದರೆ ನಾವು ಇನ್ನೂ ಹೆಚ್ಚೆಚ್ಚು ಪ್ರಯತ್ನಗಳನ್ನ ಮಾಡ್ಬೋದು. ಖಂಡಿತ ನಿಮ್ಗೆ ಒಂದು ಹೊಸ ಪ್ರಯೋಗನ ನೀವು ಪರದೆ ಮೇಲೆ ನೋಡ್ತೀರಾ. ಒಂದು ಬೇರೆ ರೀತಿಯಾದ ಸಿನಿಮಾ ಏನು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಒಂದೇ ಪ್ಯಾಟರ್ನ್ ಆಫ್ ಸಿನಿಮಾ ಏನು ನೋಡ್ತಾ ಇರ್ತಾರೆ, ಅವರು ಕೇಳ್ತಾನೆ ಇರ್ತಾರೆ ಬೇರೆ ಏನೋ ನೋಡ್ತಾ ಇಲ್ಲ ನಾವು ಅಂತ. ಬಟ್ ಖಂಡಿತ ಆ ಥರ ಒಂದು ಅಟೆಂಪ್ಟ್ ಮಾಡಿದ್ದೀವಿ. ಇವಾಗ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಥ್ಯಾಂಕ್ ಯು. ಎಲ್ಲರೂ ದಯವಿಟ್ಟು ಇಷ್ಟ ಆದರೆ ದಯವಿಟ್ಟು ಅದನ್ನು ಸ್ವಲ್ಪ ಶೇರ್ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರವಿ ನಾಗಡಿದ್ದೀನಿ ಅಂತ, ರೂಮ್ ಬಾಯ್ ಸಿನಿಮಾದ ನಿರ್ದೇಶಕ. ನಮ್ಮ ಸಿನಿಮಾ ಹಿಂದಿನ ವಾರನೇ ಆಲ್ರೆಡಿ ರಿಲೀಸ್ ಆಗಿತ್ತು. ಇದು ಫಸ್ಟ್ ಟೈಮು ಒಂದು ವಾರ ಆದಮೇಲೆ 2ನೇ ವಾರಕ್ಕೆ ನಾವು ಸೆಲೆಬ್ರಿಟಿ ಶೋ ಮಾಡ್ತಾ ಇದ್ದೀವಿ. ಯಾಕೆ ಮಾಡಿದ್ದೀವಿ ಅಂದರೆ ನಮ್ಮ ಸಿನಿಮಾ ಕಂಪ್ಲೀಟ್ ಎಕ್ಸ್ಪೆರಿಮೆಂಟ್ ಇತ್ತು. ಫಸ್ಟು ಜನಗಳಿಗೆ ತೋರಿಸ್ಬಿಟ್ಟು ಅವ್ರು ರಿವ್ಯೂಸ್ ತೊಗೊಂಡು ಆಮೇಲೆ ನಾವು ಸೆಲೆಬ್ರಿಟಿ ಶೋ ಮಾಡೋಣ. ಬಿಗಿನಿಗೆ ಸೆಲೆಬ್ರಿಟಿ ಶೋ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀವಿ. ಒಂದು ಸಿನಿಮಾ ಅಂತ ಬಂದಾಗ ಕತೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆ ಕಥೆನ ಹೇಗೆ ಪ್ರೆಸೆಂಟ್ ಮಾಡ್ಬೇಕು ಅನ್ನೋದನ್ನು ಸಹ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಆ ಕತೆಗೆ ಸಂಪೂರ್ಣವಾಗಿ ಸ್ಕ್ರೀನ್ ಪ್ಲೇ ಎಲ್ಲ ಆದಮೇಲೆ ಪ್ರೆಸೆಂಟೇಷನ್ ಶೂಟಿಂಗ್ ಎಲ್ಲ ಮುಗಿದ ಮೇಲೆ ಒಂದು BGM ಅಂತ ಬರುತ್ತೆ. ಆ BGM ಆ ಕತೆಗೆ ಎಷ್ಟು ಸಪೋರ್ಟ್ ಮಾಡ್ತದೆ ಅನ್ನೋದು. ಈ 3 ಭಾಗನ, ಒಂದು ಕತೆ ಆಗಿರ್ಬೋದು, ಒಂದು ಪ್ರೆಸೆಂಟೇಷನ್ ಆಗಿರ್ಬೋದು, ಒಂದು BGM ಆಗಿರ್ಬೋದು, ಮತ್ತು ಆ್ಯಕ್ಟರ್ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಈ 4 ವಿಭಾಗದಲ್ಲಿ ನಾವೇನು ಜನರಿಂದ ಕೇಳ್ತಾ ಇದೀವಿ ಅದು ರಿಯಾಕ್ಷನ್ಸ್ಗಳು, ಅವು ಸೂಪರ್ ಆಗಿಲ್ಲ, ಅದ್ಭುತವಾಗಿದ್ದಾವೆ. ಪರ್ಫಾರ್ಮೆನ್ಸ್ ಆಗಿರ್ಬೋದು, BGM ಆಗಿರ್ಬೋದು, ಮತ್ತು ಸ್ಟೋರಿ ಹೇಳಿರೋ ರೀತಿ ಆಗಿರ್ಬೋದು, ಇವೆಲ್ಲ ಅದ್ಭುತವಾಗಿದೆ ಅಂತ ನಮ್ಗೆ ರೆಸ್ಪಾನ್ಸ್ ಬರ್ತಾ ಇದೆ. ಆದ್ದರಿಂದ ನಾವು ನೆಕ್ಸ್ಟ್ ವೀಕು ಪ್ರಸನ್ನದಲ್ಲೂ, ನಮ್ಮ ಪ್ರೊಡ್ಯೂಸರ್ ಪ್ರಸನ್ನದಲ್ಲೂ ನಾವು ಸಿಂಗಲ್ ಸ್ಕ್ರೀನಲ್ಲಿ ನಾವು ಮೂವ್ ಮಾಡ್ತಾ ಇದ್ದೀವಿ. ಹಾಗೆ ಉತ್ತರ ಕರ್ನಾಟಕದಲ್ಲಿ 13 ಸ್ಕ್ರೀನ್ಗಳನ್ನು ಆ್ಯಡ್ ಮಾಡ್ತಿದ್ದಾರೆ ಅಂತ ನಮ್ಮ ದಿಲೀಪ್ ಸರ್ ಹೇಳಿದ್ದಾರೆ. ಇದು ನಮ್ಮ ಸೆಲೆಬ್ರಿಟಿ ಶೋ ನಾವೇನು ಇವತ್ತು ಮಾಡಿದ್ದೀವಿ, ಇದಕ್ಕೆ ನಮಗೆ ಒಂಥರ ಖುಷಿ ಇದೆ, ನಮಗೊಂದು ಬೆಂಬಲ ಸಿಕ್ತೆ ಅಂತ ನಮಗೆ ಕಾನ್ಫಿಡೆನ್ಸ್ ಇದೆ. ಒಂದು ಅದಾದಮೇಲೆ ಎಲ್ಲ ಜನಗಳು ನೀವು ರೂಮ್ ಬಾಯ್ ಬಗ್ಗೆ ಏನು ಕೇಳಿದ್ದೀರಾ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಾಗಲಿ, ಇನ್ಸ್ಟಾದಲ್ಲಾಗಲಿ ಎಲ್ಲ ನಮ್ಮ ರೂಮ್ ಬಾಯ್ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ, ನಾವು ಪ್ರಮೋಷನ್ ಮಾಡ್ತಾನೆ ಇರ್ತೀವಿ. ಎಲ್ಲದಕ್ಕೂ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಸಿನಿಮಾ ನೋಡಬೇಕಂದ್ರೆ ನೀವು ಪ್ರಸನ್ನ ಥಿಯೇಟ್ರ್, ಸಿಂಗಲ್ ಥಿಯೇಟ್ರಿಗೆ ಬನ್ನಿ. 4:30 ಶೋ ಮತ್ತು 7:30 ಶೋ ಈವ್ನಿಂಗು ಅಲ್ಲಿ ಇರುತ್ತೆ. ಅದಾದಮೇಲೆ ಇನ್ನೂ ಕೆಲವೊಂದು ಮಲ್ಟಿಪ್ಲೆಕ್ಸ್ಗಳಲ್ಲಿ ನಮ್ಮ ಸಿನಿಮಾ ಇದೆ. ಆ ಡೇಟು ಮತ್ತು ಆ ಟೈಮಿಂಗ್ ನಾವು ಅಪ್ಡೇಟ್ ಮಾಡ್ತೀವಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಇದೊಂದು ನಿಜವಾದ ವಿಭಿನ್ನವಾದ ಚಿತ್ರ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಪ್ರೆಸ್ ಮೀಟ್ ದಿನ ಫಸ್ಟ್ ದಿನ ಹೇಳಿರಲಿಲ್ಲ, ಯಾಕಂದರೆ ಜನರು ಅವ್ರು ಹೇಳ್ಬೇಕಿದ್ದು ವಿಭಿನ್ನವಾಗಿ ಮಾಡಿದ್ದಾರೆ ಅಂತ ಅವ್ರು ಹೇಳಿದರು, ನಾನು ಹೇಳ್ತಾ ಇದ್ದೀನಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.